ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ವಾರ್ಷಿಕ ಶಿಬಿರದಲ್ಲಿ ಪತ್ರಿಕಾ ಮಾಧ್ಯಮ ಕುರಿತು ಸಂವಾದ ಕಾರ್ಯಕ್ರಮ. ಶನಿವಾರ ಸಂತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ಪ್ರಸ್ತುತ ಸಮಾಜ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಪತ್ರಿಕಾ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಂಪನ್ಮೂಲ ವ್ಯಕ್ತಿ ಪತ್ರಕರ್ತ ಸುರೇಶ್ ಚೆರಿಯಾಮನಿ ಅಭಿಪ್ರಾಯಪಟ್ಟರು. ಅವರು ಶನಿವಾರ ಸಂತೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸ್ಥಳೀಯ ಭಾರತಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ನಡೆಯುತ್ತಿರುವ ವಾರ್ಷಿಕ ಶಿಬಿರದಲ್ಲಿ ಪ್ರಸ್ತುತ ಸಮಾಜದಲ್ಲಿ ಪತ್ರಿಕಾ ಮಾಧ್ಯಮಗಳ ಪಾತ್ರ ಎಂಬ ವಿಷಯದ ಕುರಿತು ಬುಧವಾರ ಮಾತನಾಡುತ್ತಿದ್ದರು. ಶತಮಾನಗಳ ಹಿಂದಿಗೆ ಸಮಾಜದಲ್ಲಿನ ಆಗುಹೋಗುಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡಲು ಹಸ್ತಾಕ್ಷರದ ಪತ್ರಿಕೆ ಪ್ರಾರಂಭಿಸಲು ನಾಂದಿಯಾಯಿತು. ಸಮಾಜ ಬದಲಾದಂತೆ ಪತ್ರಿಕೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 4ನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರಸ್ತುತ ಸಮಾಜದಲ್ಲಿ ಅಕ್ಷರ, ದೃಶ್ಯ ಮಾಧ್ಯಮ, ಸಾಮಾಜಿಕ ಜಾಲತಾಣಗಳು ಸಮೂಹ ಮಾಧ್ಯಮಗಳಾಗಿ ಸ್ವರೂಪ ಪಡೆಯುತ್ತಿದೆ ಎಂದರು. ಇಂದು ಸಾಮಾಜಿಕ ಜಾಲತಾಣಗಳು ಎಐ ಅಂತಹ ತಂತ್ರಜ್ಞಾನದ ಮೂಲಕ ಕೃತಕ ದೃಶ್ಯಗಳನ್ನು ಸೃಷ್ಟಿಸುತ್ತಿರುವುದು ಮಾಧ್ಯಮ ಕ್ಷೇತ್ರಕ್ಕೆ ಮಾರಕವಾಗಿದೆ. ಇವುಗಳಿಂದ ಸಮಾಜದಲ್ಲಿ ಜನರಿಗೆ ತಪ್ಪು ಸಂದೇಶ ರವಾನೆಯಾಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇಂದು ಅಕ್ಷರ ಮಾಧ್ಯಮ ಶಕ್ತಿಯುತ ಮಾಧ್ಯಮವಾಗಿದ್ದರೂ ಸಹ ಪತ್ರಿಕೆಗಳನ್ನು ಓದುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಜನರು ಪತ್ರಿಕೆಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕಿ ಜೆಪಿ ಕವಿತಾ, ವಿದ್ಯಾರ್ಥಿಗಳಲ್ಲಿ ಚೈತನ್ಯ ಹುರುಪುಗಳಿದ್ದರೆ ಉತ್ತಮ ವಿದ್ಯಾರ್ಥಿಯಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ. ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಶಿಬಿರಾಧಿಕಾರಿ ಹರೀಶ್ ಕುಮಾರ್ ಮಾಗಲು ಮಾಹಿತಿ ನೀಡಿ ಇಂತಹ ಶಿಬಿರಗಳಿಂದ ಮಕ್ಕಳು ಅನೇಕ ಹೊಸ ಕಲಿಕೆಗಳನ್ನು ಕಲಿಯುತ್ತಾರೆ ಎಂದರು. ವೇದಿಕೆಯಲ್ಲಿ ಎಸ್ಟಿಎಂಸಿ ಉಪಾಧ್ಯಕ್ಷ ಮದನ್ ಮಾತನಾಡಿ, ಇಂದು ಸಾಮಾಜಿಕ ಜಾಲ ಎಷ್ಟು ಉಪಯುಕ್ತ ಅಷ್ಟೇ ಮಾರಕವಾಗಿದೆ. ನಾವು ಮೊಬೈಲ್ಗಳನ್ನು ದುರುಪಯೋಗ ಪಡಿಸಿಕೊಳ್ಳಬಾರದೆಂದರು. ಸದಸ್ಯರಾದ ಶಶಿಕಲಾ ಮಾತನಾಡಿ, ಮಕ್ಕಳು ಪತ್ರಿಕೆಗಳನ್ನು ಓದುವ ಅಭ್ಯಾಸ ಮಾಡಿಕೊಳ್ಳಬೇಕು ಎಂದರು. ಉಪನ್ಯಾಸಕ ಡಿ ಸುರೇಂದ್ರ ಮಾತನಾಡಿ, ಇಂದು ಮನೆಗಳಲ್ಲಿ ಮನಸ್ತಾಪ ಬರುತ್ತಿರುವುದು ಮನೆಯ ಟಿವಿಗಳಿಂದ. ಗಂಡನಿಗೆ ಒಂದು, ಮಕ್ಕಳಿಗೆ ಒಂದು ಚಾನೆಲ್, ಪತ್ನಿಗೆ ಒಂದು ಚಾನೆಲ್ ವೀಕ್ಷಣೆ ಮಾಡಲು ಟಿವಿ ಬೇಕು. ಆದರೆ ಇರುವುದೋ ಒಂದೇ ಟಿವಿ. ಇದು ಮನೆಯ ಮನಸ್ತಾಪಕ್ಕೆ ಕಾರಣವಾಗುತ್ತಿದೆ ಎಂದರು. ಎಸ್ಟಿಎಂಸಿ ಸದಸ್ಯೆ ಅಶ್ವಿತಾ, ಉಪನ್ಯಾಸಕ ಬಿಎಂ ಪೊನ್ನಪ್ಪ, ಪತ್ರಕರ್ತ ದಿನೇಶ್ ಮಾಲಂಬಿ ಮುಂತಾದವರು ಹಾಜರಿದ್ದರು. ಡಿಗ್ರಿ ಕಾಲೇಜಿನ ಎನ್ಎಸ್ಎಸ್ ವಾರ್ಷಿಕ ಶಿಬಿರದಲ್ಲಿ ಪತ್ರಿಕಾ ಮಾಧ್ಯಮ ಕುರಿತು ಸಂಪನ್ಮೂಲ ವ್ಯಕ್ತಿ ಸಿಕೆ ಸುರೇಶ್ ಮಾತನಾಡಿದರು. ನಮ್ಮ ಕನ್ನಡದ ಬಗ್ಗೆ ಹೇಳಬೇಕಾದರೆ 1840ರಲ್ಲಿ ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆ ಸ್ಥಾಪನೆ ಆಗುತ್ತದೆ. ಆ ಪತ್ರಿಕೆ ಯಾವ ರೀತಿ ತಂದಿದ್ರೆ ಅಚ್ಚು ಮಳೆ ಅಚ್ಚು ಮಳೆಯಲ್ಲಿ ಮಾಡ್ತಿದ್ರು ಆವಾಗ ಆಗಿನ ಕಾಲದಲ್ಲಿ ಅದು ಯಾವ ರೀತಿ. ಆದರೆ ಮಂಗಳೂರು ಸಮಾಚಾರ ಪತ್ರಿಕೆ ಬಂದಾಗ ಮಾಮೂಲಿ ನಾವು ವಯಸ್ಸಿನಲ್ಲಿ ಬರೀತೀವಿ, ಪೇಪರ್ನಲ್ಲಿ ಬರೀತೀವಿ, ಸೇಮ್ ಅದೇ ರೀತಿ ಹ್ಯಾಂಡ್ ರೈಟಿಂಗಲ್ಲಿ ಬರೀತೀವಿ. ಅದು ಒಂದು 20 ಜನರಿಗೆ ಬೇಕಾದವರಿಗೆ ಅದನ್ನು ತಿಳಿಸ್ತೀವಿ. ಅದು ಕೂಡ ಸ್ವತಂತ್ರ ಸರ್ಕಾರ ಚಳುವಳಿಗಾಗಿ ಮಾಡಿರುವಂಥ ಪತ್ರಿಕೆ. ಓವರಲಾಗಿರಬೇಕಾದ್ರೆ ನಮಗೆ 1947ರಲ್ಲಿ ಸ್ವತಂತ್ರ ಫ್ರೀಡಮ್ ಸಿಕ್ಕಿದ ನಂತರ ಪ್ರಜಾಪ್ರಭುತ್ವ ಬಂತು. ಕಾರಣ ಶಾಸಕ ನ್ಯಾಯ. ಅದರ ಅಡಿಯಲ್ಲಿ ಸಮಾಜದಲ್ಲಿ ಜನರಿಗೆ ಮಾಹಿತಿ ತಿಳಿಸುವ ಉದ್ದೇಶ ಅಷ್ಟೇ ಅಲ್ಲದೆ ಸ್ವತಂತ್ರ ಸಂಗ್ರಾಮದಲ್ಲಿ ಸ್ವತಂತ್ರ ಚಳುವಳಿಗೆ ಅದೊಂದು ಪಾತ್ರ ವಹಿಸಿದೆ. ಅದರಿಂದ ಬೆಂಗಾಲ್ ಗೆಜೆಟ್ ಪತ್ರಿಕೆ ಇರುವಂಥದ್ದು ಬಂಗಾಳಿ ಭಾಷೆಯಲ್ಲಿ ನಮ್ಮ ಸಂಗ್ರಾಮದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಬ್ರಿಟಿಷರ ವಿರುದ್ಧ ಪತ್ರಿಕೆಗಳಲ್ಲಿ ಆ ಕಾಲಕ್ಕೆ ಬರೆಯುತ್ತಿದ್ದರು. ಆದರೆ ಯಾಕೆ ಹೇಳಿದರೆ ಬೆಂಗಾಳಿ ಭಾಷೆ ಮಾತ್ರ ಇರೋದು, ಬ್ರಿಟಿಷರಿಗೆ ಬಂಗಾಳಿ ಭಾಷೆ ಓದಲಿಕ್ಕೆ ಬರ್ತಿರಲಿಲ್ಲ. ಆದರೂ ಕೊನೆ ಘಟ್ಟದಲ್ಲಿ ಬ್ರಿಟಿಷರು ವಿರುದ್ಧ ಬರೆಯುತ್ತಾರೆ ಅನ್ನುವಂತಹ ಮಾಹಿತಿ ಬ್ರಿಟಿಷ್ ಅಧಿಕಾರಿಗಳಿಗೆ ಅಲ್ಲಿ ಬಂದಿದ್ದೇವೆ. ನಾವು ಬಂದಿದ್ದೇವೆ. ಪ್ರತಿ ನಿಮ್ಮ ಕಾಲೇಜಿನಲ್ಲಿ
ಪ್ರತಿ ವಿಷಯದಲ್ಲಿ ನಾವು ಹೇಳ್ಬೋದು. ಆದರೆ ದೃಶ್ಯ ಮಾಧ್ಯಮದಲ್ಲಿ ಬರಲ್ಲ, ಅಂದರೆ ಲೋಕಲ್ ಚಾನಲ್ ಬರ್ತದೆ. ಆದರೆ ರಾಜ್ಯ ಮಟ್ಟದ ಅಥವಾ ರಾಷ್ಟ್ರೀಯ ಮಟ್ಟದಂತಹ ನ್ಯೂಸ್ ಚಾನಲ್ಸ್ಗಳಲ್ಲಿ ಬರಲ್ಲ. ಯಾಕೆ ಬರ್ತಾರೆ ಅದನ್ನು ನಾವು ನ್ಯೂಸ್ ಕೊಡ್ತೇವೆ. ಇವತ್ತಿನ ಮಟ್ಟಿಗೆ ಬಹಳ ಡೌಟ್ ಇದೆ. ಯಾಕೆಂದರೆ ಟಿ ವಿ ಚಾನಲ್ ಬರುವಂಥದ್ದು ಎಲ್ಲ ನಾವು ಒಬ್ಬ ಪತ್ರಕರ್ತರಾಗಿ ನಮ್ಮದೇ ಕೂಡ ಅದರಲ್ಲಿ ಒಂದು ಮಾಸ್ ಕಮ್ಯುನಿಕೇಷನಲ್ಲಿ ಕೂಡ ಅದು ಇರುತ್ತೆ. ಯಾವ ವಿಷಯ ಮಾಧ್ಯಮಗಳು ಬರುತ್ತೆ, ಆದರೂ ಕೂಡ ನಾವು ಏನು ಹೇಳ್ತೇವೆ, ವಿಷಯ ಮಾಧ್ಯಮದಲ್ಲಿ ಒಂದು ವಿಚಾರ ಯಾವುದೋ ಇರುತ್ತೆ. ಆ ವಿಚಾರನ ಬೆಳಗ್ಗೆ ಶುರುವಾದರೆ 2 ದಿವಸವರೆಗೆ ಊಟ ಅಂತಂದರೆ ಒಂದು ಸರ್ಕಾರವನ್ನು ಉಳಿಸ್ಬೋದು. ಈಗ ನಾವು ಹೆಚ್ಚು ನೀತಿಗೆ ಮಾತ್ರ ನಾನು ತಿಳಿಸ್ಕೋಬೋದ, ನಾವು ನೇರವಾಗಿ ಸಂವಾದಕ್ಕೆ ಬರ್ತೇವೆ. ನೀವು ಟಿವಿ ಓದಿರಲ್ವ, ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡ್ತೀವಿ. ಹೇಗೆ ಬಿಡ್ತೀವಿ ಪತ್ರಿಕೆ ಅಕ್ಷರ ದೃಶ್ಯ ಮಾಧ್ಯಮಗಳಲ್ಲಿ ನಿಜನ ನಿಮ್ಗೆ ಏನು ಡೌಟ್ ಇದೆ, ಅಥವಾ ಅಕ್ಷರ ಮಾಧ್ಯಮಗಳು ಏನೋ ಡೌಟ್ ಇದೆಯೋ ಅದನ್ನು ಹೇಗೆ ಮಾಡ್ತಾರೆ, ಸುಳ್ಳು ನಿಜನೋ, ಅದು ನಿಮಗೆ ಗೊತ್ತಿಲ್ಲ. ಡಿಗ್ರಿ ಸ್ಟೂಡೆಂಟ್ ಆದ್ದರಿಂದ ನೀವು ತಿಳ್ಕೊಳ್ಳಬೇಕಾಗುತ್ತೆ. ಅದರಿಂದ ನೇರವಾಗಿ ನಾವು ಕೆಳಗಡೆ ಬಂದು ರಾಜ್ಯ ಮಟ್ಟದ ಪತ್ರಿಕೆ ಒಬ್ಬ ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿಗಾದ ಡಿನೋಟಿಫಿಕೇಶನ್ ಇದೆ, ಅಲ್ಲಿಂದ ಆ ಮಂತ್ರಿಗಳ ಫ್ಯಾಮಿಲಿಗಳು ಅಕ್ರಮವಾಗಿ ಆಸ್ತಿಯನ್ನು ಮಾಡಿರ್ತಾರೆ. ಅದು ಒಂದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಪ್ರಸಾರ ಆಗುತ್ತೆ. ಅದು ಪ್ರಸಾರ ಆಗಿ ಲೋಕಾಯುಕ್ತಕ್ಕೆ ಹೋಗುತ್ತೆ. ಆಗ ಲೋಕಾಯುಕ್ತ ಸಂತೋಷ್ ಹೆಗಡೆ ಗೊತ್ತಿಲ್ಲ, ಅಲ್ಲಿ ಸಿಬಿಐ ಅವರ ಲೇಖನ ಆರ್ಟಿಕಲ್ ಆ ಸುದ್ದಿ, ಅದರಿಂದ ಆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೆ, ಜೈಲಿಗೆ ಹೋಗಬೇಕಾಗುತ್ತೆ. ಅಂದರೆ ಅಕ್ಷರ ಮಾಧ್ಯಮ ಪ್ರಿಂಟ್ ಮೀಡಿಯಾ ಅಷ್ಟೊಂದು ಪವರ್ಫುಲ್ ಆಗಿದೆ ಇವತ್ತಿನ ಒಂದು ಇದರಲ್ಲಿ. ದೃಶ್ಯ ಮಾಧ್ಯಮ ಎಲ್ಲ ಬೈತಾರೆ, ವಿಚಾರಗಳನ್ನ ಟಿವಿಲಿ ನೋಡ್ತಾರೆ, ನೋಡ್ಬಿಟ್ಟು ಬೈಯೋದು. ಅಲ್ಲಿ ನಾವು ಹೋಗಿದ್ರೆ ಪ್ರಿಂಟ್ ಮೀಡಿಯಾ ನಾವು ಹೋಗಲ್ಲ, ಮಾಹಿತಿ ಸಂದೇಶ ಕೊಡ್ತೇವೆ. ಟಿವಿಯಲ್ಲಿ ನೋಡ್ತಾರೆ ನಾವು ಅಂತ. ದೃಶ್ಯ ಮಾಧ್ಯಮಗಳು ಅದನ್ನು ಏನು ವೈಭವೀಕರಿಸ್ತಾರೆ. ಅದರಿಂದ ಎಲ್ಲ ಪತ್ರಿಕೆಯ ಸಹಾಯಕರಿಂದ ಪತ್ರಿಕೆಗಳು ಸ್ಥಾಪನೆ ಆಗುತ್ತೆ. ಅಕ್ಷರ ಮಾಧ್ಯಮ ಇದು 4 ಭಾಗಗಳಿವೆ. ಅಕ್ಷರ ಮಾಧ್ಯಮದಿಂದ ನ್ಯೂಸ್ ಪೇಪರ್ ಅದು. ಎರಡನೇದಾಗಿ ಸ್ವಲ್ಪ ವರ್ಷಗಳ ಕಳೆದ ನಂತರ ಅದಕ್ಕಿಂತ ಮೊದಲು ರೇಡಿಯೋ ಆದಮೇಲೆ ವಿಸುಲ್ ದೃಶ್ಯಗಳ ಮೂಲಕ ಮಾಧ್ಯಮಗಳು ಅದರ ಚೇಂಜಸ್ ಆಗುತ್ತೆ. ಅದೇ ಟಿವಿ ಚಾನಲ್. ಅದಾದ ನಂತರ ಈಚೆಯನ್ನು 2005ರಲ್ಲಿ ಸೋಷಿಯಲ್ ಮೀಡಿಯಾ ಬಂದು ಈಗ ಅದನ್ನೆಲ್ಲ ಸೇರಿಸಿ ಒಂದು ಪತ್ರಿಕೆ ಕಾಣ್ತಿದ್ದಲ್ವ, ಈಗ ಅದನ್ನೆಲ್ಲ ಸೇರಿಸಿ ಪತ್ರಿಕೆ ಮತ್ತು ಮಾಧ್ಯಮ ಅಂತ ಮಾಡ್ತಾರೆ, ಮಾಸ್ ಕಮ್ಯುನಿಕೇಷನ್ ಅಂತ ಮಾಡ್ತಾರೆ. ಅದರಿಂದ ಈಗಿನ ಪ್ರಸ್ತುತ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೆ ಮತ್ತು ಮಾಧ್ಯಮದ ಪಾತ್ರ ಅಂತ ಬದಲಾಗಬೇಕಾಗಿದೆ. ಯಾಕೆ ಹೇಳಿದರೆ ಅಕ್ಷರ ಮಾಧ್ಯಮವನ್ನು ಬಹಳ ವರ್ಷಗಳ ಕಾಲ ನಡೆಯಿತು. ಆದರೆ ಇಲ್ಲಿ ಇನ್ನೊಂದು ಡೌಟ್ ಇದೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.